ಈಗ ನಾನು ಮಾತಾಡ್ಬೋದಾ? ಅಯ್ಯೋ, ಏನ್ ಮಾತಾಡ್ತಾ ಇದ್ದೀರಾ ಮಾತೆ? ನಿಮ್ಮನ್ನ ಮುಂದೆ ಇಟ್ಕೊಂಡು ನಾವು ಗಡಗಡ ಅಂತ ನಡುಗ್ತಾ ಇದೀವಿ. ನೀವ್ ಹೇಳಿ ಮಾತೆ. ಈ ರಾತ್ರಿ ಮಂಗಳ ಪಂಚಮಿ ಶುಭ ಮುಹೂರ್ತ ಬರ್ತಿದೆ. ಮಿಂಚುತ್ತಿರೋ ನಾಗಮಣಿನ ನೋಡಿ ಮುಳುಗೋಗಿರೋ ನೀವು ಅರ್ಧರಾತ್ರಿ ಸಮಯದಲ್ಲಿ ನಡೆಯುವಂಥ ಅದ್ಭುತನ ನೋಡಿ ಆಶ್ಚರ್ಯ ಪಡ್ತೀರಾ. ಗುರುಗಳು ಕೂಡ ಈ ಮಾತನ್ನೇ ಹೇಳಿದ್ರು. ಇವಾಗ ಅವ್ರ ವಿಷಯ ಯಾಕಣ್ಣ? ಮಾತೆ ಹೇಳಿದ್ದೆ ನಾವು ಮಾಡ್ಕೊಂಡು ಹೋಗೋಣ. ಧನಂಜಯ ವರ್ಮ, ಅನಿರುದ್ಧ್, ನೀವಿಬ್ಬರು ಈ ನಾಗಮಣಿಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ. ಸ್ವರ್ಗದಲ್ಲಿರೋ ನಿಮ್ ತಾತ ಮುತ್ತಾತರ್ಗೆ ಆತ್ಮಶಾಂತಿ ಸಿಗುತ್ತೆ. ಹಾಗೆ ಆಗ್ಲಿ. ಅನಿರುದ್ಧ್. ಅತ್ತೆ. ಮಾತಿಗೂ ಅತ್ತೆ ಅಂತ ಕರೀತಿದ್ಯಲ್ಲೋ? ಅಪ್ಪ ಕರೀತಿದ್ದಾರೆ ತಾನೆ, ಹೋಗು. ಹಾಕೋ. ಅನಿರುದ್ಧ್, ಪೂಜೆ ಮಾಡು ಕಂದ. ಅನಿರುದ್ಧ್, ಪೂಜೆ ಮಾಡು. ಇನ್ನು ಸ್ವಲ್ಪ ಸಮಯದಲ್ಲಿ ಕತ್ತಲಾಗುತ್ತೆ. ಸೂರ್ಯಾಸ್ತ ಆಗ್ತಿದ್ದ ಹಾಗೆ ವಿಧ ವಿಧವಾಗಿ ನಿಮ್ ವಂಶ ಎದುರು ನೋಡ್ತಿರೋ ಹಬ್ಬ ಶುರುವಾಗತ್ತೆ. ನಾಗಮಣಿ ಮಹಾಶಕ್ತಿನ ಆವರಿಸ್ಕೊಂಡ್ರೆ ನಾಗನಿಧಿಗೆ ದಾರಿ ಸಿಗುತ್ತಾ? ಇನ್ನೊಂದು 6 ಗಂಟೆ ಕಳೆದು ಹೋದ್ರೆ ಯಾರು ನೋಡ್ದೇ ಇರೋ ಒಂದು ಅದ್ಭುತನ ನೋಡ್ತೀವಣ್ಣ. ಖುಷಿಯಿಂದ ಅತ್ತೆ ಮುಖದಲ್ಲಿ ಹೊಸ ಹೊಳಪ್ ಕಾಣ್ತಾ ಇದೆ. ಹಾಗಾದ್ರೆ ನಾಗನಿಧಿನ ಪಡ್ಕೊಳ್ಳೋ ಅಂತ ಶಕ್ತಿ ನಮಗ್ ಬರ್ತಾ ಇದೆ. ಗೋವಿಂದ 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 ಯಾರಮ್ಮ ನೀನು? ಆ ವೆಂಕಟೇಶ್ವರನ ಪೂಜೆ ಮಾಡೋ ಭಕ್ತೆ ಅಪ್ಪ ನಾನು. ಆ ಗೋವಿಂದನ ಹರಕೆನ್ ತೀರಿಸ್ಬೇಕು ಅಂತ ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಬಂದಿದ್ದೀನಪ್ಪ. ಕತ್ಲು ಬೇರೆ ಆಗಿದೆ, ದಾರಿ ಗೊತ್ತಾಗ್ತಾ ಇಲ್ಲ. ಈ ಊರಲ್ಲಿ ಯಾವ್ದಾದ್ರೂ ಛತ್ರ ಇದೆಯೇನೋ ಅಂತ ಕೇಳೋಣ ಅಂತ ಬನ್ನಪ್ಪ. ತುಂಬಾ ವಯಸ್ಸಾಗಿದೆ. ಇಷ್ಟು ರಾತ್ರಿಯಲ್ಲಿ ಎಲ್ಲಿಗೆ ಹೋಗ್ತೀಯಮ್ಮ? ಇವತ್ತು ರಾತ್ರಿ ನಮ್ಮನೆಲ್ಲೇ ಇರು.
ಬೇಡ ಅನ್ಬೇಡ್ರಿ. ಪಾಪ ವಯಸ್ಸಾದವರು, ನಮ್ಗೆ ಪುಣ್ಯ ಬರುತ್ತೆ. ಈ ಮುದುಕಿಗೆ ಸಹಾಯ ಮಾಡಿದ್ರೆ ನಮಗ್ ಪುಣ್ಯ ಬರುತ್ತಾ? ಅದಕ್ಕೆ ಚೆನ್ನಾಗಿ ಹೇಳ್ತೀರಾ. ಅದಕ್ಕೆ ಗುರುತು ಪರಿಚಯ ಇಲ್ದಿರೋರ್ನ ಬಂಗ್ಲೆ ಒಳಗಡೆ ಬನ್ನಿ ಅಂತೀರಾ? ಹಾ ಅಣ್ಣ, ನೀನವ್ರ ಮಾತಿಗೆಲ್ಲ ಹೂ ಅನ್ಬೇಡ. ಅಮ್ಮ, ಪಾಪ ಅಮ್ಮ, ವಯಸ್ಸಾಗಿದೆ ಅಲ್ವಾ? ತಾಯಿಗಿಲ್ದಿರೋ ದಯ್ಯ ಮಗಳಾಗಿರೋ ನಿನಗೆ ಯಾಕೆ? ಅಮ್ಮ, ಮುತ್ತೈದೆ ಅನ್ಸ್ಕೊಂಡಿರೋ ಮುದುಕಿ, ಇನ್ನು ನೀವು ಇಲ್ಲಿಂದ ಹೊರಡಬಹುದು. ಛತ್ರ ಎಲ್ಲಿದೆ ಅಂತ ನನಗೆ ಹೇಳಮ್ಮ, ನಾನು ಹೊರಟು ಹೋಗ್ತೀನಿ. ಇವ್ರ ಮಾತನ್ನ ಕೇಳಿಸ್ಕೋಬೇಡ, ನೀನಿರು. ಏನ್ರಿ, ತಿಳಿದೋ ತಿಳಿದೇನೋ ತುಂಬಾ ಪಾಪಗಳನ್ನ ಮಾಡಿರ್ತೀವಿ. ಆ ಭಾರನ ಸ್ವಲ್ಪನಾದ್ರೂ ಇಳಿಸ್ಬೇಕು ಅಂದ್ರೆ ಇಂಥವ್ರಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಪ್ರಾಯಶ್ಚಿತ ಆಗತ್ತೆ ರೀ. ನಾಳೆ ಹೊರಟ್ಬಿಡ್ತೀಯಲ್ಲಮ್ಮ? ಸೂರ್ಯೋದಯ ಆಗೋವರೆಗೂ ನಾನಿರಲ್ಲ ಅಮ್ಮ. ಬೆಳಗಾಗೋಷ್ಟರಲ್ಲೇ ನಾನು ಹೊರಟೋಗಿರ್ತೀನಿ. ತುಂಬಾ ದೂರ ಹೋಗ್ಬೇಕಲ್ಲ. ಭದ್ರಾ, ಹೋಗ್ಲಿ ಬಿಡು, ವಯಸ್ಸಾದವ್ರಲ್ವಾ, ಇರ್ಲಿ. ನಿನ್ನಿಷ್ಟ ಅಣ್ಣ, ನನಗಂತೂ ಒಂಚೂರು ಇಷ್ಟ ಇಲ್ಲ. ಭದ್ರಾ, ನಾಗಮಣಿಗೆ ಶಕ್ತಿ ಬರೋ ಸಂದರ್ಭದಲ್ಲಿ ಈ ರೀತಿ ಕೋಪಿಸ್ಕೊಂಡಿರಬಾರ್ದು. ನಾಗಮಣಿ ಅಂತ ಇದ್ದೀರಾ? ಏನಪ್ಪ ಅದು? ನಿನಗಿರೋದಕ್ಕೆ ಆಶ್ರಯ ಕೊಡೋದೇ ಹೆಚ್ಚು, ನಿನಗೆ ಈ ಕಥೆ ಬೇರೆ ಹೇಳ್ಬೇಕಾ? ಪರ್ಣಿಕಾ, ದೊಡ್ಡೋರ ಹತ್ರ ಹಾಗೆ ಮಾತಾಡ್ಬಾರ್ದಮ್ಮ. ಇಲ್ಲೇ ಇದ್ರೆ ಮಾತಿಗೆ ಮಾತು ಬೆಳೆಯುತ್ತೆ. ಒಳಗ್ ನಡೀರಿ. ಒಳಗ್ ಬಾಮ್ಮ. ಅಮ್ಮ ಪರ್ಣಿಕಾ, ಅತ್ತೆ, ನೀನ್ ಹೋಗಿ ಅವ್ರಿಗೆ ಸ್ವಲ್ಪ ಊಟ ಬಡ್ಸಮ್ಮ. ಪಾಪ ಕೇಳೋದಿಕ್ಕೆ ಸಂಕೋಚ ಪಡ್ತಾ ಇದ್ದಾರೆ. ಸುಮ್ನಿರಿ ಅತ್ತೆ, ನನಗೆ ಆ ಥರದ ಕೆಲಸ ಹೇಳ್ಬೇಡಿ. ನೋಡು ಪರ್ಣಿಕಾ, ಹಾಗನ್ಬಾರ್ದಮ್ಮ. ಹಸ್ದವ್ರಿಗೆ ಊಟ ಹಾಕಿದ್ರೆ ಆ ದೇವ್ರು ನಮಗೂ ಊಟ ಹಾಕ್ತಾನಮ್ಮ. ಇವಾಗ ನಮಗಂಥ ಕಷ್ಟ ಏನ್ ಬಂದಿದೆ ಅತ್ತೆ? ಓಕೆ ಓಕೆ ಅತ್ತೆ, ಓಕೆ, ಅರ್ಥ ಆಯ್ತು. ನಿಮ್ಗೋಸ್ಕರ ಹೋಗ್ತೀನಿ ಅತ್ತೆ. ಎಷ್ಟಾದ್ರೂ ಭಾವಿ ಸೊಸೆ ಅಲ್ವಾ? ಅಮ್ಮ ನಾಗಮ್ಮ, ನಿನ್ನನ್ನ ಈ ನಾಗಮಣಿ ಇರೋ ಜಾಗದಲ್ಲೇ ಇರಿಸಿದ್ದೀನಿ. ಇನ್ ಸ್ವಲ್ಪ ಹೊತ್ತಲ್ಲೇ ಮಂಗಳ ಪಂಚಮಿ ಶುರು ಆಗತ್ತೆ. ಆವಾಗ ಮಣಿಗ್ ಬರೋ ಮಹಿಮೆಯಿಂದ, ಅದರ ಕಾಂತಿಯಿಂದ ನಿನಗೆ ಜೀವಶಕ್ತಿ ಬರುತ್ತೆ. ಆಗ ನಿನ್ನ ಕರ್ಕೊಂಡು ಹೋಗ್ತೀನಮ್ಮ. ಅಲ್ಲಿವರೆಗೂ ಇಲ್ಲೇ ಇರು, ಸರಿನಾ? ಏಯ್ ಮುದುಕಿ, ಇಲ್ಲೇನ್ ಮಾಡ್ತಿದ್ಯಾ? ದೇವರ ಫೋಟೋನ ಹುಷಾರಾಗಿಡ್ತಾ ಇದ್ನಮ್ಮ. ದೇವ್ರನ್ನ ಕರ್ಕೊಂಡು ಹೋಗುವಂತ ಕಳ್ರಲ್ಲಿ ಯಾರು ಇಲ್ಲ. ಮೊದಲಿನಿಂದ ಹೊರಗಡೆ ಹೋಗು. ಏನು ಕೇಳಿಸ್ತಾ ಇಲ್ಲ? ಏನಾ?
ತಿಂಡಿ ಆಯ್ತಾ? ಅಲ್ಲಿ ಕೊಡ್ತಾ ಇದಾರೆ, ಅಲ್ಲಿ ಹೋಗಿ ಹೊಟ್ಟೆ ತುಂಬುವಷ್ಟು ತಿನ್ನು. ಹೋಗಮ್ಮ, ಕೇಳಿಸ್ತಾ? ಕೋಪಿಸ್ಕೋಬೇಡಮ್ಮ, ಬೇಗನೆ ಹೊರಟೋಗ್ತೀನಿ ಬಿಡು. ಬೆಳಗಾಗೋಷ್ಟ್ರಲ್ಲಿ ನೀನು ನನ್ನ ಕಣ್ಣಿಗೆ ಕಾಣಿಸ್ಕೋಬಾರ್ದು. ನೀನೇ ಇರು ಅಂದ್ರು ಕೇಳಿಸ್ಕೊಳಕ್ ನಾನಿರಲ್ಲ ಅಮ್ಮ. ಹಾ ಸರಿ ಬಿಡು, ಮೊದಲಿನ ತೊಲಗು. ಕೇಳಿಸ್ತಾ? ಹಾ ಹಾ. ಹಾ. ಸಾಕ ಅಜ್ಜಿ? ಅಜ್ಜಿ ನನಗೇನಾ? ಹೌದು, ನೀನ್ ಅಜ್ಜಿ ಅಲ್ದೆ 18 ವರ್ಷದ ಹುಡುಗಿ ಅಂತ ಅನ್ಕೊಂಡಿದ್ಯಾ? ಅತ್ತೆಗೋಸ್ಕರ ಇದೆಲ್ಲ ಮಾಡ್ಬೇಕಾಗಿದೆ. ತಿನ್ನು. ನೀವ್ ತಿಂದ್ರಾ? ನಾನು ಭಾವ ಆಮೇಲೆ ತಿಂತೀವಿ. ಒಟ್ಟಿಗೆ ತಿಂತೀವಿ. ಯಾವಾಗಿಂದ? ಅದೇನ್ ಹಾಕ್ ಕೇಳ್ತಿದ್ಯಾ? ಭಾವಿ ಗಂಡ ಹೆಂಡ್ತಿ ಇಬ್ರು ಜೊತೆಲಿ ಕುತ್ಕೊಂಡು ಒಂದೇ ತಟ್ಟೆಲಿ ತಿಂತೀವಿ. ನಿನಗೇನ್ ತೊಂದ್ರೆ? ಹಾಗಾದ್ರೆ ಹುಡುಗ ಬದಲಾಗಿದ್ದಾನೆ ಅಂತಾಯ್ತು. ನನಗತ್ತೆ ಹೇಳಿದ್ದಾರೆ ನಾನು ಹೀಗೆ ಇರ್ತೀನಿ. ನಾನು ಯಾವತ್ತೂ ಬದಲಾಗಿಲ್ಲ. ಬದ್ಲಾಗಿದ್ದೀನಿ ಅಂದ್ರೆ ಬೇರೆ ಭಾವ. ನೀನ್ ನನ್ ಹಿಂದೆನೆ ತಿರುಗ್ತಿದ್ಯಾ ಅಲ್ವಾ? ನಾನಂದ್ರೆ ಇಷ್ಟ ಅಲ್ವಾ? ಆ ಮುದುಕಿ ಅದನ್ನೇ ಹೇಳ್ತಿರೋದು. ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಬೇಡ ಅಮ್ಮ, ನೀವಿಬ್ರು ಅನ್ಯೋನ್ಯವಾಗಿರೋದನ್ನ ನೋಡ್ತಿದ್ರೆ ಹೊಟ್ಟೆ ತುಂಬ ಹೋಗ್ತಿದೆ. ಎಷ್ಟೇ ಸಾಕು. ಮಂಗಳ ಪಂಚಮಿ ಮುಹೂರ್ತ ಮೀರೋದ್ರೊಳಗೆ ನಾಗಮಣಿ ಕಾಂತಿ ಶಕ್ತಿಹೀನಳಾದ ಈ ನಾಗಮ್ಮನ ಮೇಲೆ ಬೀಳದೆ ಹೋದ್ರೆ ನಾಗಮ್ಮ ಇನ್ಯಾವತ್ತೂ ಶಕ್ತಿವಂತಳಾಗಲ್ಲ. ಎರಡನೇ ವಿಷಯ, ಆ ಶುಭ ಗಳಿಗೆಯಲ್ಲಿ ನಾಗಮಣಿ ಜೊತೆಗೆ ನೀನು ಹೊರಗೆ ಬರದೆ ಹೋದ್ರೆ ನಿನ್ನ ರೂಪನ ಶಾಶ್ವತವಾಗಿ ಕಳ್ಕೊತೀಯ. ಮಂಗಳ ಪಂಚಮಿಗಳಿಗೆ ಯಾವಾಗ ಶುರು ಆಗುತ್ತಣ್ಣ? ಕೇಳೋಣ ಅಂತಂದ್ರೆ ಅವರು ಧ್ಯಾನದಲ್ಲಿದ್ದಾರೆ. ಮಧ್ಯರಾತ್ರಿ ಆಗ್ಲಿ ಬಿಡು ಭದ್ರ, ಯಾವ ಕ್ಷಣದಲ್ಲಾದ್ರೂ ಶುಭ ಮುಹೂರ್ತ ಬರ್ಬೋದು. ಈ ಕೋಲನ್ನ
ನಾಗಮಣಿ ಕಾಂತಿ ಬೀಳೋ ಜಾಗದಲ್ಲಿ ಇಡು ಪುಣ್ಯ. ಮಂಗಳ ಪಂಚಮಿ ಮುಹೂರ್ತ ಶುರುವಾದಾಗ ಈ ಗೆಜ್ಜೆ ಸದ್ದು ಮಾಡುತ್ತೆ. ಆಗ ನೀನು ಎಚ್ಚರದಿಂದಿರು. ಮಂಗಳ ಪಂಚಮಿ ಸಮಯ ಶುರು ಆಗ್ತಿರೋ ಹಾಗಿದೆ. ಸಿದ್ದಯ್ಯ ಸ್ವಾಮಿ ಹೇಳ್ದ ಹಾಗೇನೆ ಗಡ್ಡಿ ಕಟ್ಟಿರೋ ಗೆಜ್ಜೆ ಸದ್ದು ಮಾಡ್ತಿದೆ ಅಂತಂದ್ರೆ ನನ್ನ ನಾಗಮ್ಮಂಗೆ ಜೀವಶಕ್ತಿ ಬರೋ ಸಮಯ ಬಂದಿರಬೇಕು. ಮಂಗಳ ಪಂಚಮಿಗಳಿಗೆ ಬಂದಾಯ್ತು. ಆ ಹೊಳಪನ್ನು ನೋಡು. ಮೈಮೆಯ ಮನೆಯಲ್ಲಿ ಅದ್ಭುತ ನಡೀತಾ ಇದೆ ನೋಡು. ಅಣ್ಣ, ನಾಗನಿಧಿ ಕೂಡ ಇಷ್ಟೇ ಕಾಂತಿಯುಕ್ತವಾಗಿರುತ್ತಲ್ವಾ? ಅಮ್ಮ ನಾಗಮ್ಮ, ಅವಮಾನಗಳನ್ನ ಅಪಮಾನಗಳನ್ನ ನೀವು ಸಹಿಸ್ಕೊಂಡು ಸುಮ್ಮನಿರ್ಬೋದು, ಆದ್ರೆ ನಾನ್ ಸುಮ್ಮನಿರಲ್ಲ. ನಾಗಮಣಿ ದುಷ್ಟಶಕ್ತಿಗಳ ಕೈಗೆ ಸಿಗಬಾರ್ದು. ನಾನ್ ನನ್ನ ಧರ್ಮನ ಪಾಲಿಸ್ತೀನಿ. ಅನಿರುದ್ಧ, ಹುಷಾರು. ಅನಿರುದ್ಧ, ಹುಷಾರು. ಅರವಿಂದ, ಭದ್ರ. ಏನಾಗ್ತಾ ಇದೆ ಇಲ್ಲಿ? ಯಾಕೆ ಈಗ ಆಗ್ತಾ ಇದೆ? ಅದು ದುಷ್ಟಶಕ್ತಿಯಿಂದ ಆಗ್ತಿದ್ರೆ ಅದನ್ನ ತಡಿ. ಅದು ದುಷ್ಟ ಶಕ್ತಿ ಅಲ್ಲ, ಗರುಡ ಶಕ್ತಿ. ದೇವರು ಬಿಟ್ಟು ಮನುಷ್ಯರು ಯಾರು ಅದನ್ನ ಎದುರಿಸಕ್ಕಾಗಲ್ಲ. ಅನಿರುದ್ಧ, ಹುಷಾರು. ಅರವಿಂದ, ಭದ್ರ. ಅಮ್ಮ, ಏನಾಗ್ತಿದೆ? ಭದ್ರ, ಹುಷಾರು. ಅರವಿಂದ, ಅಮ್ಮ, ಗರುಡ ಬರ್ತಾ ಇದ್ದಾನೆ. ನಿನ್ ತಕ್ಷಣ ಇಲ್ಲಿಂದ ಹೊರಟು ಹೋಗಮ್ಮ. ಅಮ್ಮ,
ಗರುಡ ನಮ್ಮನ್ ಏನು ಮಾಡದೇ ಇರೋ ಹಾಗೆ ಆ ವೆಂಕಟೇಶ್ವರ ಸ್ವಾಮಿ ಕಾಪಾಡ್ತಾನೆ. ಹೊರಡಮ್ಮ. ಅಮ್ಮ, ನಾಗಮಣಿಗೋಸ್ಕರ ಹುಡುಕ್ಬೇಡ, ಹೊರಟು ಹೋಗೋಣ ನಡಿ. ನೀನು ಮಾಡಿದ ತ್ಯಾಗ ವ್ಯರ್ಥ ಆಗ್ಬಾರ್ದು ಪುಣ್ಯ. ನಾಗಮಣಿಯಿಂದಾನೆ ನಿನಗೆ ಯೌವನ ಮತ್ತೆ ಸಿಗತ್ತೆ.